ಆತ್ಮರಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಪ್ರಾಡಕ್ಟ್ ಬಂದುಬಿಟ್ಟು ಒಂದು ಸಾಲಿವ್ಯಾಕ್ಸ್ ಇಯರ್ ಡ್ರಾಪ್ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನಿಮಗೆ ನೋಡಲಿಕ್ಕೆ ಈ ರೀತಿ ಪ್ಯಾಕೇಜಿಂಗ್ ಕಾಣುತ್ತೆ. ಸಾಲಿವ್ಯಾಕ್ಸ್ ಇಯರ್ ಡ್ರಾಪ್ಸ್ ಇದು ಬಂದುಬಿಟ್ಟು ನಿಮಗೆ 10 ml ಇರುತ್ತೆ. ಸೊ 10 ml ಇದರ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಇದರ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ ಒಂದು ನ್ಯೂ ಲೈಫ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತು. ನೋಡಲಿಕ್ಕೆ ನಿಮಗೆ ಈ ರೀತಿ ಕಾಣುತ್ತೆ. ಒಳಗಡೆ ಓಪನ್ ಮಾಡಿ ನೋಡೋಣ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಸೊ ಓಪನ್ ಮಾಡಿದ ಕೂಡ ನಿಮಗೆ ಈ ರೀತಿ ನಿಮಗೆ ಪ್ಯಾಕ್ ಮೇಲೆ ಸಹ ಏನು ಮಾಡಿದ್ದಾರೆ, ಯಾವ ರೀತಿ ಓಪನ್ ಮಾಡ್ಬೇಕಂತ ಸಹ ಕೊಟ್ಬಿಟ್ಟಿದ್ದಾರೆ. ಸೊ ಈ ರೀತಿದು ಇರುತ್ತೆ ನಿಮ್ಮ ಪ್ಯಾಕೇಜಿಂಗ್. ಒಳಗಡೆ ಚೆಕ್ ಮಾಡಿದಾಗ ನೋಡ್ಲಿಕ್ಕೆ ಈ ರೀತಿ ಇರುತ್ತೆ. ಸೊ ಇದನ್ನು ಏನು ಮಾಡ್ಬೇಕಪ್ಪ ಅಂತಂದರೆ ಇದನ್ನು ಏನಾಗುತ್ತೆ ಸ್ನೇಹಿತರೆ, ಸೊ ಇದನ್ನು ಆ್ಯಕ್ಚುಲಿ ಇದನ್ನು ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ. ಅಂದರೆ ಏನಾಗುತ್ತೆ, ಇದು ಕ್ಯಾಪ್ ಬೇರೆ ಇರುತ್ತೆ. ಸೊ ಮ್ಯಾಗ ಒಂದು ಇದು ಇರುತ್ತೆ, ನಿಮಗೆ ಒಂದು ಕ್ಯಾಪ್ ಸೀಲ್ಡ್ ಅಂತ ಇರುತ್ತೆ, ಸೀಲ್ಡ್ ಕ್ಯಾಪ್ ಇರುತ್ತೆ ಸ್ನೇಹಿತರೆ. ಸೊ ಆ ಒಂದು ಸೀಲ್ಡ್ ಕ್ಯಾಪನ್ನು ಏನು ಮಾಡ್ಬೇಕು, ನೀವು ಈ ರೀತಿ ಓಪನ್ ಮಾಡಬೇಕಾಗತ್ತೆ. ಸೀಲ್ಡ್ ಕ್ಯಾಪನ್ನು ಓಪನ್ ಮಾಡಿ ಈ ರೀತಿ ಕ್ಯಾಪನ್ನು ಇದು ಡ್ರಾಪರ್ ಏನು ಮಾಡಿರ್ತಾರೆ ಸಪ್ರೇಟ್ ಕೊಟ್ಟಿರ್ತಾರೆ. ಆ ಒಂದು ಡ್ರಾಪರ್ ಸಪ್ರೇಟ್ ಕೊಟ್ಟಾಗ ನೀವು ಏನು ಮಾಡಬೇಕು, ಈ ಒಂದು ಕ್ಯಾಪ್ನ ಓಪನ್ ಮಾಡಿದ್ದಲ್ಲ, ಇದು ಆಲ್ರೆಡಿ ಕ್ಯಾಪ್ ಓಪನ್ ಆಗೈತಿಲ್ಲ. ಸೊ ಈ ಒಂದು ಏನು ಮಾಡಬೇಕು, ಇದನ್ನು ಅದೊಂದು ಸೀಲ್ ಆಗಿರ್ತಕ್ಕಂಥ ಒಂದು ಕ್ಯಾಪ್ ಅಂತ ತೆಗೆದು ಸೊ ಇದು ಡ್ರಾಪರ್ ನೀವು ಅದಕ್ಕೆ ಫಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಫಿಕ್ಸ್ ಮಾಡಿಕೊಂಡು ಈ ರೀತಿ ನಿಮಗೆ ಇದು ನೊಜಲ್ ಕೊಟ್ಟಿರ್ತಾರೆ. ಸೊ ಈ ರೀತಿ ನೊಜಲ್ ಇರುತ್ತಲ್ಲ, ಇದ್ರ ಸಹಾಯದಿಂದ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಇದು ಪ್ಯಾಕೇಜಿಂಗ್ ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ನೋಡಲಿಕ್ಕೆ ನಿಮಗೆ ಕಾಣ್ತಿದೆ ಅಂತ ಅನ್ಕೊತೇನೆ. ಮೇನ್ಲಿ ಇದರ ಒಂದು ಸಾಲಿವ್ಯಾಕ್ಸ್ ಇಯರ್ ಡ್ರಾಪ್ಸ್ ನಾವು ಇದಕ್ಕೆಲ್ಲ ಯೂಸಸ್ ಬೆನಿಫಿಟ್ಸನ್ನು ನೋಡಿದಾರೆ ಅಂದರೆ ಬೆನಿಫಿಟ್ ಬಂದ್ಬಿಟ್ಟು ಅದು ಹೆಸರು ಹೇಳುವಾಗ ನಮಗೆ ಸಾಲಿವ್ಯಾಕ್ಸ್ ಅಂತಾರೆ ವ್ಯಾಕ್ಸನ್ನು ಕ್ಲೀನ್ ಮಾಡಲಿಕ್ಕೆ ಇರುವಂಥ ಒಂದು ಔಷಧಿ. ಅಂದರೆ ಈ ಜನರಲ್ಲಾಗಿ ಏನಾಗುತ್ತೆ ಅಂತಂದರೆ ಈ ಒಂದು ಇಯರ್ ಡ್ರಾಪ್ಸನ್ನು ಇಯರ್ ಡ್ರಾಪ್ಸ್ ಅಂದ್ರೆ ಈ ಕಾಟನ್ ಬರ್ಡ್ಸನ್ನು ಯೂಸ್ ಮಾಡ್ತಿರ್ತಾರೆ ಕಿವಿಯಲ್ಲಿ ತೆಗಿಲಿಕ್ಕೆ. ಸೊ ಅದು ಕೂಡ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅದು ಏನಾಗುತ್ತೆ ಅಂದರೆ ನಾವು ಕಾಟನ್ ಯೂಸ್ ಮಾಡ್ತಾ ಒಳಗಡೆ ಏನಾಗುತ್ತೆ ಅಂದರೆ ಸ್ಟೋರ್ ಆಗ್ತಾ ಗಟ್ಟಿ ಆಗಿಬಿಡ್ತದೆ. ಸೊ ಅವಾಗ ಏನು ಮಾಡ್ಬೇಕಂತಂದ್ರೆ ಅದನ್ನು ತೆಗಿಲಿಕ್ಕೆ ಬರಲ್ಲ ನೀವು ಕಾಟನ್ ಬರ್ಡ್ಸಲ್ಲಿ. ಆವಾಗ ಏನು ಮಾಡ್ಬೇಕು, ಈ ಒಂದು ವ್ಯಾಕ್ಸನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಕೂಡ ಏನಾಗುತ್ತೆ ಅಂದರೆ ನಿಮ್ಮ ಆಟೋಮೆಟಿಕ್ಲಿ ಏನಾಗುತ್ತೆ, ಒಂದು ಇಯರ್ ವ್ಯಾಕ್ಸ್ ಏನು ವ್ಯಾಕ್ಸ್ ಇರುತ್ತಲ್ಲ ಕಿವಿ ಒಳಗಡೆ, ಅದು ಆಟೋಮೆಟಿಕ್ ಏನು ಮಾಡಿದ್ರೆ ಹೊರಗಡೆ ಬರ್ತಾ ಹೋಗುತ್ತೆ. ಸೊ ಇದರ ಒಂದು ಮೇನ್ ಯೂಸರ್ಸ್ ಬಂದುಬಿಟ್ಟು ಈ ಒಂದು ಸಾಲಿವ್ಯಾಕ್ಸ್ ಇಯರ್ ಡ್ರಾಪನ್ನು ಮತ್ತು ಇದರಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ಗಳು ನೋಡೋದಂದರೆ ಕಂಟೆಂಟ್ಗಳಂದರೆ ಒಂದು ಡೈಕ್ಲೋರೋಬೆನ್ಸಿನ್, ಬೆನ್ಝೋಕೇನ್, ಕ್ಲೋರೋಬ್ಯೂಟಾಲ್ ಮತ್ತು ಟರ್ಪೆಂಟೈನ್ ಆಯಿಲ್ ಇದರ ಒಂದು ಕಂಟೆಂಟ್. ಇದರ ಪ್ರಮಾಣ ಎಷ್ಟು ಅಂತ ನಾವು ನೋಡೋದಾದ್ರೆ ಪ್ಯಾರಾಡೈಕ್ಲೋರೋಬೆನ್ಸಿನ್ 2% ಇರುತ್ತೆ ವೇಟ್ ಬೈ ವ್ಯಾಲ್ಯೂಮ್, ಮತ್ತು ಬೆನ್ಝೋಕೇನ್ 2.57% ಇರುತ್ತೆ, ಮತ್ತು ಕ್ಲೋರೋಬ್ಯೂಟಾಲ್ ಬಂದುಬಿಟ್ಟು 5% ಇರುತ್ತೆ ವೇಟ್ ಬೈ ವ್ಯಾಲ್ಯೂಮ್. ಟರ್ಪೆಂಟೈನ್ ಆಯಿಲ್ ಬಂದುಬಿಟ್ಟು 15% ಇರುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಏನು ಮಾಡಿದ್ದಾರೆ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದು ಇದರ ಒಂದು ಕಂಟೆಂಟ್ ಆಗಿರುತ್ತೆ. ಮತ್ತು ಇದರ ಒಂದು ಡೋಸ್ ಬಂದ್ಬಿಟ್ಟು ಯಾವಾಗ ತೊಗೋಬೇಕಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಡಾಕ್ಟರ್ ರೆಫರ್ ಇಲ್ಲಕ್ಕದ ಇದು ಈ ಒಂದು ಡ್ರಾಪ್ಸನ್ನು ಯೂಸ್ ಮಾಡ್ಕೋಬೋದು. ಇನ್ ಜನರಲ್ಲಾಗಿ ಹೇಳೋದಾರ ಸ್ನೇಹಿತರೆ ಒಂದು 5-10 ಡ್ರಾಪ್ಸನ್ನು ನೀವು ಏನು ಮಾಡ್ಕೋಬೋದು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು ಸಾಲಿವ್ಯಾಕ್ಸ್ ಇಯರ್ ಡ್ರಾಪನ್ನು ನೀವು. ಮತ್ತು ಇದರ ಒಂದು ಯೂಸೇಜ್ ಮತ್ತು ಡೋಸೇಜ್ ಏನಂತ ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರಂತ ನಾವು ಹೇಳೋದಾರ ಸ್ನೇಹಿತರೆ, ಇದನ್ನ ಏನು ಮಾಡ್ಬೇಕಪ್ಪ ಅಂತಂದರೆ ಕಿವಿಯಲ್ಲಿ ಒಂದು 5-10 ಡ್ರಾಪ್ಸ್ ಏನು ಮಾಡ್ಬೇಕಪ್ಪ ಅಂದರೆ ಇದನ್ನು ಕಿವಿಯಲ್ಲಿ ಹಾಕೋಬೇಕಾಗತ್ತೆ. ಹಾಕೊಂಡ ಮೇಲೆ ಏನಾಗುತ್ತೆ ಅಂದರೆ ಒಂದು ಕಾಟನ್ ತೊಗೋಬೇಕಾಗತ್ತೆ, ಒಂದು ಹತ್ತಿಯನ್ನು ತೆಗೆದುಕೊಂಡು ಒಂದು ಗಾಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಗಾಲಿ ರೌಂಡ್ ಟೈಪ್ ಮಾಡಿ ಸೊ ಕಿವಿಯಲ್ಲಿ ಇಡಬೇಕಾಗತ್ತೆ. ಸೊ ಯಾಕೆ ಹೇಳ್ತೇನೆ, ಯಾಕೆ ಈ ರೀತಿ ಕಿವಿಯಲ್ಲಿ ಇಡಬೇಕಂತಂದ್ರೆ ಅದು ಏನಾಗುತ್ತೆ, ನೀವು ಹಾಕಿರ್ತೀರಲ್ಲ, ನೀವು ಒಂದು ಎಣ್ಣೆಯನ್ನು ಹಾಕಿರ್ತಿಲ್ಲ, ಇದರಿಂದ ಒಂದು 10 ಡ್ರಾಪನ್ನು ಹಾಕಿರ್ತಿಲ್ಲ, ಅದೇನಾಗುತ್ತೆ ಅಂದ್ರೆ ಸ್ವಲ್ಪ ಹೊರಗಡೆ ಬರೋ ಚಾನ್ಸಸ್ ಇರೋದ್ರಿಂದ ನೀವು ಹತ್ತಿ ಕಿವಿಯಲ್ಲಿ ಮಾಡಿ ರೌಂಡ್ ಸರ್ಕಲ್ ಮಾಡಿ ಕಿವಿಯಲ್ಲಿ ಇಟ್ಟಾಗ ಏನಾಗುತ್ತೆ, ಒಂದು ಹೊರಗೆ ಬರೋ ಚಾನ್ಸಸ್ ಏನಾಗುತ್ತೆ ಕಡಿಮೆ ಆಗ್ತದೆ ಅಂತ ಹೇಳ್ತೀನಿ. ಸೊ ಈ ರೀತಿ ಇದು 1 ತಾಸು ಇಟ್ಟರೆ ಸಾಕು ನಿಮಗೆ. ಇಲ್ಲಾಂದ್ರೆ ನೀವು ನೈಟ್ ಮಕ್ಕೋಬೇಕಾದ್ರೆ ಇನ್ ಕೇಸ್ ನೀವು ನೈಟ್ ಮಕ್ಕೋಬೇಕಾದ್ರೆ ಏನಾದರೂ ನೀವು ಒಂದು ಡ್ರಾಪನ್ನು ನೀವು ಹಾಕ್ಕೊಂಡ್ರೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ತಕ್ಷಣ ನೀವು ಆ ಕಾಟನ್ನ ತೆಗಿಬೇಕಾಗತ್ತೆ. ಅಂದರೆ ಇದನ್ನು ಜಾಸ್ತಿ ನೀವು ಒಳಗನೂ ನೀವು ಕಿವಿ ಒಳಗೂ ಕೂಡ ಜಾಸ್ತಿ ಇದನ್ನು ನೀವು ತುರುಕ್ಲಿಕ್ಕೆ ಅಂದರೆ ಪ್ರೆಷರ್ ಹಾಕಿ ಒಳಗಡೆ ಹಾಕ್ಲಿಕ್ಕೆ ಹೋಗಬಾರ್ದು. ಜಸ್ಟ್ ಸಿಂಪಲ್ಲಾಗಿ ಹೊರಗಡೆ ನೀವು ಕ್ಲೋಸ್ ಆಗಂಗೆ ಅಂದ್ರೆ ಹಾಕಿರ್ತಕ್ಕಂಥ ಒಂದು ಏನದು ಎಣ್ಣೆಯನ್ನು ನೀವು ಡ್ರಾಪನ್ನು ಹಾಕಿರ್ತಿರಲ್ಲ ಅದು ಹೊರಗೆ ಬರಲಾರ್ದಂಗೆ ನೀವು ನೋಡ್ಕೋಬೇಕು. ಅಷ್ಟು ಮಟ್ಟಿಗೆ ನೀವು ಅದನ್ನು ನೀವು ಕಾಟನನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಒಂದು ಸರ್ಕಲ್ ನೀವು ರಿಮೂವ್ ಮಾಡಿದ್ರೆ ಒಂದು ಬೆಸ್ಟ್ ಅಂತ ಹೇಳ್ತೇನೆ. ಸೊ ಈ ರೀತಿಯಾಗಿ ಏನು ಮಾಡ್ಬೇಕಂದ್ರೆ ನೀವು 3-7 ದಿನದ ಮಟ್ಟ ಈ ಒಂದು ಸಾಲಿವ್ಯಾಕ್ಸ್ ಇಯರ್ ಡ್ರಾಪನ್ನು ಏನು ಮಾಡಬೇಕಾಗತ್ತೆ ಯೂಸ್ ಮಾಡಬೇಕಾಗತ್ತೆ. ಆದರೆ ಒಂದು ವಿಚಾರ ಏನಂತಂದರೆ ಇನ್ ಕೇಸ್ ನೀವು ಏನಾದರೂ ಈ ರೀತಿ 3-7 ದಿನ ಆದ ಕೂಡಲೇ ಸಹ ನೀವೇನಾದರೂ ಅದು ಏನೋ ನೀವು ವ್ಯಾಕ್ಸ್ ಏನಾದ್ರು ಇತ್ತು ಅಂತಂದರೆ ಇದರಲ್ಲಿ ಒಂದು ಕಿವಿಯಲ್ಲಿ ವ್ಯಾಕ್ಸ್ ಇತ್ತಂತಂದರೆ ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಆ ಒಂದು ವ್ಯಾಕ್ಸನ್ನು ನೀವೇನು ಮಾಡ್ಬೇಕಂದ್ರೆ ಡಾಕ್ಟ್ರಿಗೆ ನೀವು ಇನ್ ಕೇಸ್ ರಿಮೂವ್ ಬರಲಿಲ್ಲ, ಹೊರಗಡೆ ಬರಲಿಲ್ಲ ಅಂತಂದ್ರೆ ನೀವು ಡಾಕ್ಟ್ರನ್ನ ಏನು ಮಾಡ್ಬೇಕು, ಕನ್ಸಲ್ಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ.
ಸ್ನೇಹಿತರೆ, ಈ ಒಂದು ಸಾಲಿವ್ಯಾಕ್ಸ್ ಇದರ ಒಂದು ಸ್ಟೋರೇಜ್ ಬಂದ್ಬಿಟ್ಟು ಇದನ್ನು ಎಲ್ಲಿ ಪ್ಲೇಸ್ ಸ್ಟೋರೇಜ್ ಡಿವೈಸ್ ಬಂದ್ಬಿಟ್ಟು ಸ್ಟೋರೇಜ್ ಬಂದ್ಬಿಟ್ಟು ಒಂದು ಡ್ರೈ ಪ್ಲೇಸಲ್ಲಿ ಈ ಒಂದು ಏರ್ ಡ್ರಾಪನ್ನು ಇಡಬೇಕಾಗತ್ತೆ, ಮತ್ತು ಲೈಟಿಂದ ದೂರ ಇಡಬೇಕಾಗತ್ತೆ, ಮತ್ತು 25°C ಒಳಗಡೆ ಈ ಒಂದು ಏನು ಮಾಡಬೇಕು, ಈ ಒಂದು ಡ್ರಾಪ್ಸನ್ನೇ ಇಡಬೇಕಾಗತ್ತೆ. ಇನ್ನು ಮತ್ತು ಏನಾದರೂ ಸೇಫ್ಟಿ ಅಡ್ವೈಸ್ ಅಂತ ನಾನು ಹೇಳಿದಾರೆ. ಸೇಫ್ಟಿ ಅಡ್ವೈಸ್ ಬಂದುಬಿಟ್ಟು ಈ ಒಂದು ಡ್ರಾಪನ್ನು ಯಾವುದೇ ಆಯಿತು ನೀವು ಇಂಟರ್ನಲ್ ಯೂಸ್ ಮಾಡೋಂಗಿಲ್ಲ, ಎಕ್ಸ್ಟರ್ನಲ್ ಯೂಸ್ ಮಾತ್ರ ಈ ಒಂದು ಡ್ರಾಪನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಮತ್ತು ಇದು ಯಾವುದೇ ರೂಪದ ಇದು ನಿಮ್ಮ ವೈಲಿ ಸಿಗೋದ್ರಿಂದ ಇದು ಇಂಜೆಕ್ಷನ್ ರೂಪದಲ್ಲಿ ಬಳಸೋ ಹಾಗಿಲ್ಲ. ಸೊ ಇದು ಡ್ರಾಪ್ಸ್ ಅಷ್ಟೇ ನೀವು ಎಕ್ಸ್ಟರ್ನಲ್ ಅಷ್ಟೇ ಯೂಸ್ ಮಾಡಬೇಕಾಗತ್ತೆ. ಮತ್ತು ಇನ್ ಕೇಸ್ ನೀವು ಕ್ಯಾಪನ್ನು ನಾನು ಹೇಳಿ ತೋರಿಸಿದ್ದಲ್ಲಿ ಆಗಲ್ಲ, ಕ್ಯಾಪ್ ಇನ್ ಕೇಸ್ ಏನಾದರೂ ನೀವು ಅದು ರಿಮೂವ್ ಮಾಡಿದರೆ ಆಟೋಮೆಟಿಕ್ಲಿ ಅದನ್ನು ಕರೆಕ್ಟ್ ನೀವು ಫಿಟ್ಟಾಗಿ ಮತ್ತು ಈ ಕ್ಯಾಪ್ ನೀವು ಏನು ಮಾಡೋಕೆ ಕ್ಲೋಸಾಗಿ ಫಿಟ್ ಹಾಕ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಮತ್ತು ಏನಾಗುತ್ತೆ, ನಿಮ್ಮದು ಲೀಕ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಯೂಸ್ ಮಾಡಿದ ತಕ್ಷಣ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಒಂದು ಡ್ರಾಪನ್ನು ಏನು ಮಾಡಬೇಕು, ಕರೆಕ್ಟಾಗಿ ನೀವು ರೀಕ್ಯಾಪನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತೊಂದು ಬಂದುಬಿಟ್ಟು ಇದನ್ನೇ ಯಾವಾಗ ಓಪನ್ ಮಾಡಿರ್ತೀರೋ, ಸೊ ಆ ಡೇಟಿಂದ ಒಂದು ತಿಂಗಳ ಮಟ್ಟ ಅಷ್ಟೇ ಮಾತ್ರ ಈ ಒಂದು ಸಾಲಿವ್ಯಾಕ್ಸ್ ಏರ್ ಡ್ರಾಪನ್ನು ಯೂಸ್ ಮಾಡಬೇಕಾಗತ್ತೆ. ಅದಾದಮೇಲೆ 1 ಮಂತ್ ಆದಮೇಲೆ ಇದನ್ನು ಏನು ಮಾಡಬೇಕು, ನೀವು ಎಕ್ಸ್ಪೈರ್ ಆದಂಗೆ ಸೊ ಇದನ್ನು ಡಿಸ್ಕಾರ್ಡ್ ಮಾಡಬೇಕು, ಎಲ್ಲರೂ ತೆಗೆದಿಟ್ಬಿಡಬೇಕು, ವೇಸ್ಟ್ ಅಂತ ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಇವತ್ತು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.